ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರೋದ್ರಿಂದ ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಕೊಡೋದನ್ನು ಮರಿಬೇಡಿ. ಯಾರು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರೋದ್ರಿಂದ ಸ್ಕಿಪ್ ಮಾತ್ರ ಮಾಡಿಬಿಡಿ. ಸ್ಕಿಪ್ ಮಾಡಿದರೆ ನಾನು ಏನು ಹೇಳ್ತಾ ಇದ್ದೀನಿ ಅಂತ ನಿಮಗೆ ಕಂಪ್ಲೀಟ್ ಅರ್ಥ ಆಗೋದಿಲ್ಲ. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣಲ್ವಾ? ಲೆಟ್ಸ್ ಸ್ಟಾರ್ಟ್ ಟುಡೇ ವಿಡಿಯೋ. ಇಷ್ಟ ಆದರೆ ದಯವಿಟ್ಟು ಲೈಕ್ ಕೊಡೋದನ್ನು ಮರಿಬೇಡಿ. ಓಕೆ, ಇದೀಗ ಒಂದು ಭಯಾನಕ ವೈಜ್ಞಾನಿಕ ಮತ್ತು ಆಧ್ಯಾತ್ಮಿಕ ಚರ್ಚೆಗೆ ಕಾರಣವಾಗಿರುವ ಸುದ್ದಿ ಏನಂತಂದ್ರೆ, ಆಗಸ್ಟ್ 2, 2027 ಭೂಮಿಯ ಮೇಲೆ ಕೇವಲ 6 ನಿಮಿಷ 23 ಸೆಕೆಂಡ್ಗಳ ಕಾಲ ಸಂಪೂರ್ಣ ಮಂಕು ತರಲಿರುವ ಒಂದು ವಿಶಿಷ್ಟ ಸೂರ್ಯಗ್ರಹಣ ಸಂಭವಿಸಲಿದೆ ಅಂತ. ಇದನ್ನು ಗ್ರೇಟ್ ನಾರ್ತ್ ಆಫ್ರಿಕನ್ ಎಕ್ಲಿಪ್ಸ್ ಅಂತ ಕರೀತಾರೆ. ಇದು ಕಳೆದ 100 ವರ್ಷಗಳಲ್ಲಿಯೇ ಅತ್ಯಂತ ದೀರ್ಘಕಾಲದ ಸಂಪೂರ್ಣ ಸೂರ್ಯಗ್ರಹಣ ಅಂತ ಹೇಳ್ತಾರೆ. ಈ ಸಮಯದಲ್ಲಿ ಚಂದ್ರನು ಸೂರ್ಯನನ್ನು ಸಂಪೂರ್ಣವಾಗಿ ಮುಚ್ಚಿ ಭೂಮಿಯ ಮೇಲೆ ಬೆಳಕು ತಾತ್ಕಾಲಿಕವಾಗಿ ನಾಶವಾಗುತ್ತೆ. ಇನ್ನು ಸೂರ್ಯನೇ ಇಲ್ಲದಂತೆ ಭಾಸವಾಗುವ ಈ ಕ್ಷಣ ಭೂಮಿಯ ಕೆಲವೊಂದು ಭಾಗಗಳಲ್ಲಿ ಮಾತ್ರ ದರ್ಶಿಸಲು ಸಾಧ್ಯ ಆಗುತ್ತೆ. ಯುರೋಪ್, ಉತ್ತರ ಆಫ್ರಿಕಾ, ಮಧ್ಯಪೂರ್ವದ ಭಾಗಗಳು ಈ ಸಂಪೂರ್ಣ ಗ್ರಹಣವನ್ನ ಅನುಭವಿಸಲಿವೆ. ಆದರೆ ಭಾರತದಲ್ಲಿ ಈ ಗ್ರಹಣ ಸಂಪೂರ್ಣವಾಗಿ ಇರೋದಿಲ್ಲ, ಪಾರ್ಶ್ವಗ್ರಹಣವಾಗಿ ಮಾತ್ರ ಕಾಣಿಸಲಿದೆ. 6 ನಿಮಿಷ 23 ಸೆಕೆಂಡುಗಳ ಕಾಲ ಬೆಳಕೇ ಇರೋದಿಲ್ಲ. ಇನ್ನು ಹಳೆಯ ಕಾಲದ ಜನ ಇದನ್ನು ಪ್ರಳಯದ ಮುನ್ಸೂಚನೆ ಅಂತ ಆತಂಕದಿಂದ ಕರೀತಾರೆ, ಹೇಳ್ತಾ ಇದ್ದಾರೆ. ಇನ್ನು ವೈಜ್ಞಾನಿಕವಾಗಿ ಇದನ್ನು ನೈಸರ್ಗಿಕ ಘಟನೆ ಅಂತ ಹೇಳಲಾಗುತ್ತೆ. ಆದರೆ ಜನಮಾನಸದಲ್ಲಿ ಇದು ಭಯದ ಅನಿಸಿಕೆಯನ್ನ ಹುಟ್ಟಿಸಿದೆ. ದೇವಾಲಯಗಳಲ್ಲಿ ಈ ದಿನ ವಿಶೇಷ ಪೂಜೆಗಳು ನಡೆಯಲಿದ್ದು, ಗ್ರಹಣ ಕಾಲದ ಶುದ್ಧತೆಯನ್ನು ಕಾಯ್ದುಕೊಳ್ಳುವ ಸಲುವಾಗಿ ಮನೆಗಳಲ್ಲಿ ದೀಪಗಳನ್ನು ಹಚ್ಚುವುದು, ಶ್ಲೋಕ ಪಠಣ ಮಾಡುವುದು ಮತ್ತು ತಪಸ್ಸು ಮಾಡುವುದರಂತೆ ಹಳೆಯ ಕಾಲದಿಂದಲೂ ನಡೆದು ಬಂದಿರುವ ಆಚರಣೆಗಳು ಪುನಃ ಪ್ರಚಲಿತಕ್ಕೆ ಬರ್ತಾ ಇವೆ. ಕೆಲವರು ಈ ಕಾಲದಲ್ಲಿ ತುರ್ತು ವಿದ್ಯುತ್ ಅಥವಾ ಬೆಳಕು ಕಳೆದುಕೊಳ್ಳಬಹುದು ಎಂಬ ಆತಂಕದಲ್ಲಿದ್ದಾರೆ. ಕೆಲವು ಸಂಪ್ರದಾಯಗಳಲ್ಲಿ ಗ್ರಹಣದ ನಂತರ ಸ್ನಾನ ಮಾಡಿ ಶುದ್ಧತೆ ಕಾಪಾಡಿಕೊಳ್ಳಬೇಕು ಎಂದು ಹೇಳಲಾಗುತ್ತೆ. ಇಡೀ ಭೂಮಿಯ ಮೇಲೇನೆ 6 ನಿಮಿಷ ಸೂರ್ಯನೇ ಇಲ್ಲದಂತೆ ಕಾಣುವುದು ಎಂಬ ಅಂಶ ಬಹುಶಃ ಮುಂದಿನ 100 ವರ್ಷಗಳಲ್ಲಿ ಮತ್ತೊಮ್ಮೆ ಸಂಭವಿಸುವುದೇ ಇಲ್ಲ ಅಂತ ಹೇಳಬಹುದು. ಇದರಿಂದಾಗಿ ವಿಜ್ಞಾನಿಗಳು, ಇನ್ನು ತಾರಾ ಅಗ್ನರು, ಆಧ್ಯಾತ್ಮಿಕ ಸಾಧಕರಿಗೆ ಈ ದಿನ ವಿಶೇಷ ಮಹತ್ವವನ್ನು ಪಡೆಯಲಿದೆ. ಈ ಸಮಯದಲ್ಲಿ ವಿಶ್ವದ ಹಲವಾರು ಭಾಗಗಳಲ್ಲಿ ಹವಾಮಾನ ವ್ಯತ್ಯಾಸಗಳು, ಪ್ರಾಣಿಗಳ ವರ್ತನೆ ಬದಲಾಗುವುದು ಎಂಬ ನಂಬಿಕೆಗಳು ಕೂಡ ಇದೆ. ಈ ಘಟನೆಯು ಕೆಲವರಿಗೆ ಆಧ್ಯಾತ್ಮಿಕ ಜಾಗೃತಿ, ಕೆಲವರಿಗೆ ವೈಜ್ಞಾನಿಕ ಅಧ್ಯಯನ, ಮತ್ತವರಿಗೆ ಇನ್ನು ಕೆಲವರಿಗೆ ಭಯದ ಸಂಚು. ಆದರೆ ಸತ್ಯ ಏನಂತಂದ್ರೆ, ನಿಸರ್ಗದ ಒಂದು ಭವ್ಯ ಪ್ರದರ್ಶನಕ್ಕೆ ನಾವೆಲ್ಲ ಸಾಕ್ಷಿ ಆಗಲಿದ್ದೇವೆ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರೋದ್ರಿಂದ ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಕೊಡೋದನ್ನು ಮರಿಬೇಡಿ. ಯಾರು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರೋದ್ರಿಂದ ಸ್ಕಿಪ್ ಮಾತ್ರ ಮಾಡಿಬಿಡಿ. ಸ್ಕಿಪ್ ಮಾಡಿದರೆ ನಾನು ಏನು ಹೇಳ್ತಾ ಇದ್ದೀನಿ ಅಂತ ನಿಮಗೆ ಕಂಪ್ಲೀಟ್ ಅರ್ಥ ಆಗೋದಿಲ್ಲ. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣಲ್ವಾ? ಲೆಟ್ಸ್ ಸ್ಟಾರ್ಟ್ ಟುಡೇ ವಿಡಿಯೋ. ಇಷ್ಟ ಆದರೆ ದಯವಿಟ್ಟು ಲೈಕ್ ಕೊಡೋದನ್ನು ಮರಿಬೇಡಿ. ಓಕೆ, ಇದೀಗ ಒಂದು ಭಯಾನಕ ವೈಜ್ಞಾನಿಕ ಮತ್ತು ಆಧ್ಯಾತ್ಮಿಕ ಚರ್ಚೆಗೆ ಕಾರಣವಾಗಿರುವ ಸುದ್ದಿ ಏನಂತಂದ್ರೆ, ಆಗಸ್ಟ್ 2, 2027 ಭೂಮಿಯ ಮೇಲೆ ಕೇವಲ 6 ನಿಮಿಷ 23 ಸೆಕೆಂಡ್ಗಳ ಕಾಲ ಸಂಪೂರ್ಣ ಮಂಕು ತರಲಿರುವ ಒಂದು ವಿಶಿಷ್ಟ ಸೂರ್ಯಗ್ರಹಣ ಸಂಭವಿಸಲಿದೆ ಅಂತ. ಇದನ್ನು ಗ್ರೇಟ್ ನಾರ್ತ್ ಆಫ್ರಿಕನ್ ಎಕ್ಲಿಪ್ಸ್ ಅಂತ ಕರೀತಾರೆ. ಇದು ಕಳೆದ 100 ವರ್ಷಗಳಲ್ಲಿಯೇ ಅತ್ಯಂತ ದೀರ್ಘಕಾಲದ ಸಂಪೂರ್ಣ ಸೂರ್ಯಗ್ರಹಣ ಅಂತ ಹೇಳ್ತಾರೆ. ಈ ಸಮಯದಲ್ಲಿ ಚಂದ್ರನು ಸೂರ್ಯನನ್ನು ಸಂಪೂರ್ಣವಾಗಿ ಮುಚ್ಚಿ ಭೂಮಿಯ ಮೇಲೆ ಬೆಳಕು ತಾತ್ಕಾಲಿಕವಾಗಿ ನಾಶವಾಗುತ್ತೆ. ಇನ್ನು ಸೂರ್ಯನೇ ಇಲ್ಲದಂತೆ ಭಾಸವಾಗುವ ಈ ಕ್ಷಣ ಭೂಮಿಯ ಕೆಲವೊಂದು ಭಾಗಗಳಲ್ಲಿ ಮಾತ್ರ ದರ್ಶಿಸಲು ಸಾಧ್ಯ ಆಗುತ್ತೆ. ಯುರೋಪ್, ಉತ್ತರ ಆಫ್ರಿಕಾ, ಮಧ್ಯಪೂರ್ವದ ಭಾಗಗಳು ಈ ಸಂಪೂರ್ಣ ಗ್ರಹಣವನ್ನ ಅನುಭವಿಸಲಿವೆ. ಆದರೆ ಭಾರತದಲ್ಲಿ ಈ ಗ್ರಹಣ ಸಂಪೂರ್ಣವಾಗಿ ಇರೋದಿಲ್ಲ, ಪಾರ್ಶ್ವಗ್ರಹಣವಾಗಿ ಮಾತ್ರ ಕಾಣಿಸಲಿದೆ. 6 ನಿಮಿಷ 23 ಸೆಕೆಂಡುಗಳ ಕಾಲ ಬೆಳಕೇ ಇರೋದಿಲ್ಲ. ಇನ್ನು ಹಳೆಯ ಕಾಲದ ಜನ ಇದನ್ನು ಪ್ರಳಯದ ಮುನ್ಸೂಚನೆ ಅಂತ ಆತಂಕದಿಂದ ಕರೀತಾರೆ,
ಹೇಳ್ತಾ ಇದ್ದಾರೆ. ಇನ್ನು ವೈಜ್ಞಾನಿಕವಾಗಿ ಇದನ್ನು ನೈಸರ್ಗಿಕ ಘಟನೆ ಅಂತ ಹೇಳಲಾಗುತ್ತೆ. ಆದರೆ ಜನಮಾನಸದಲ್ಲಿ ಇದು ಭಯದ ಅನಿಸಿಕೆಯನ್ನ ಹುಟ್ಟಿಸಿದೆ. ದೇವಾಲಯಗಳಲ್ಲಿ ಈ ದಿನ ವಿಶೇಷ ಪೂಜೆಗಳು ನಡೆಯಲಿದ್ದು, ಗ್ರಹಣ ಕಾಲದ ಶುದ್ಧತೆಯನ್ನು ಕಾಯ್ದುಕೊಳ್ಳುವ ಸಲುವಾಗಿ ಮನೆಗಳಲ್ಲಿ ದೀಪಗಳನ್ನು ಹಚ್ಚುವುದು, ಶ್ಲೋಕ ಪಠಣ ಮಾಡುವುದು ಮತ್ತು ತಪಸ್ಸು ಮಾಡುವುದರಂತೆ ಹಳೆಯ ಕಾಲದಿಂದಲೂ ನಡೆದು ಬಂದಿರುವ ಆಚರಣೆಗಳು ಪುನಃ ಪ್ರಚಲಿತಕ್ಕೆ ಬರ್ತಾ ಇವೆ. ಕೆಲವರು ಈ ಕಾಲದಲ್ಲಿ ತುರ್ತು ವಿದ್ಯುತ್ ಅಥವಾ ಬೆಳಕು ಕಳೆದುಕೊಳ್ಳಬಹುದು ಎಂಬ ಆತಂಕದಲ್ಲಿದ್ದಾರೆ. ಕೆಲವು ಸಂಪ್ರದಾಯಗಳಲ್ಲಿ ಗ್ರಹಣದ ನಂತರ ಸ್ನಾನ ಮಾಡಿ ಶುದ್ಧತೆ ಕಾಪಾಡಿಕೊಳ್ಳಬೇಕು ಎಂದು ಹೇಳಲಾಗುತ್ತೆ. ಇಡೀ ಭೂಮಿಯ ಮೇಲೇನೆ 6 ನಿಮಿಷ ಸೂರ್ಯನೇ ಇಲ್ಲದಂತೆ ಕಾಣುವುದು ಎಂಬ ಅಂಶ ಬಹುಶಃ ಮುಂದಿನ 100 ವರ್ಷಗಳಲ್ಲಿ ಮತ್ತೊಮ್ಮೆ ಸಂಭವಿಸುವುದೇ ಇಲ್ಲ ಅಂತ ಹೇಳಬಹುದು. ಇದರಿಂದಾಗಿ ವಿಜ್ಞಾನಿಗಳು, ಇನ್ನು ತಾರಾ ಅಜ್ಞರು, ಆಧ್ಯಾತ್ಮಿಕ ಸಾಧಕರಿಗೆ ಈ ದಿನ ವಿಶೇಷ ಮಹತ್ವವನ್ನು ಪಡೆಯಲಿದೆ. ಈ ಸಮಯದಲ್ಲಿ ವಿಶ್ವದ ಹಲವಾರು ಭಾಗಗಳಲ್ಲಿ ಹವಾಮಾನ ವ್ಯತ್ಯಾಸಗಳು, ಪ್ರಾಣಿಗಳ ವರ್ತನೆ ಬದಲಾಗುವುದು ಎಂಬ ನಂಬಿಕೆಗಳು ಕೂಡ ಇದೆ. ಈ ಘಟನೆಯು ಕೆಲವರಿಗೆ ಆಧ್ಯಾತ್ಮಿಕ ಜಾಗೃತಿ, ಕೆಲವರಿಗೆ ವೈಜ್ಞಾನಿಕ ಅಧ್ಯಯನ, ಮತ್ತವರಿಗೆ ಇನ್ನು ಕೆಲವರಿಗೆ ಭಯದ ಸಂಚು. ಆದರೆ ಸತ್ಯ ಏನಂತಂದ್ರೆ, ನಿಸರ್ಗದ ಒಂದು ಭವ್ಯ ಪ್ರದರ್ಶನಕ್ಕೆ ನಾವೆಲ್ಲ ಸಾಕ್ಷಿ ಆಗಲಿದ್ದೇವೆ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರೋದ್ರಿಂದ ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಕೊಡೋದನ್ನು ಮರಿಬೇಡಿ. ಯಾರು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರೋದ್ರಿಂದ ಸ್ಕಿಪ್ ಮಾತ್ರ ಮಾಡಿಬಿಡಿ. ಸ್ಕಿಪ್ ಮಾಡಿದರೆ ನಾನು ಏನು ಹೇಳ್ತಾ ಇದ್ದೀನಿ ಅಂತ ನಿಮಗೆ ಕಂಪ್ಲೀಟ್ ಅರ್ಥ ಆಗೋದಿಲ್ಲ. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣಲ್ವಾ? ಲೆಟ್ಸ್ ಸ್ಟಾರ್ಟ್ ಟುಡೇ ವಿಡಿಯೋ. ಇಷ್ಟ ಆದರೆ ದಯವಿಟ್ಟು ಲೈಕ್ ಕೊಡೋದನ್ನು ಮರಿಬೇಡಿ. ಓಕೆ, ಇದೀಗ ಒಂದು ಭಯಾನಕ ವೈಜ್ಞಾನಿಕ ಮತ್ತು ಆಧ್ಯಾತ್ಮಿಕ ಚರ್ಚೆಗೆ ಕಾರಣವಾಗಿರುವ ಸುದ್ದಿ ಏನಂತಂದ್ರೆ, ಆಗಸ್ಟ್ 2, 2027 ಭೂಮಿಯ ಮೇಲೆ ಕೇವಲ 6 ನಿಮಿಷ 23 ಸೆಕೆಂಡ್ಗಳ ಕಾಲ ಸಂಪೂರ್ಣ ಮಂಕು ತರಲಿರುವ ಒಂದು ವಿಶಿಷ್ಟ ಸೂರ್ಯಗ್ರಹಣ ಸಂಭವಿಸಲಿದೆ ಅಂತ. ಇದನ್ನು ಗ್ರೇಟ್ ನಾರ್ತ್ ಆಫ್ರಿಕನ್ ಎಕ್ಲಿಪ್ಸ್ ಅಂತ ಕರೀತಾರೆ. ಇದು ಕಳೆದ 100 ವರ್ಷಗಳಲ್ಲಿಯೇ ಅತ್ಯಂತ ದೀರ್ಘಕಾಲದ ಸಂಪೂರ್ಣ ಸೂರ್ಯಗ್ರಹಣ ಅಂತ ಹೇಳ್ತಾರೆ. ಈ ಸಮಯದಲ್ಲಿ ಚಂದ್ರನು ಸೂರ್ಯನನ್ನು ಸಂಪೂರ್ಣವಾಗಿ ಮುಚ್ಚಿ ಭೂಮಿಯ ಮೇಲೆ ಬೆಳಕು ತಾತ್ಕಾಲಿಕವಾಗಿ ನಾಶವಾಗುತ್ತೆ. ಇನ್ನು ಸೂರ್ಯನೇ ಇಲ್ಲದಂತೆ ಭಾಸವಾಗುವ ಈ ಕ್ಷಣ ಭೂಮಿಯ ಕೆಲವೊಂದು ಭಾಗಗಳಲ್ಲಿ ಮಾತ್ರ ದರ್ಶಿಸಲು ಸಾಧ್ಯ ಆಗುತ್ತೆ. ಯುರೋಪ್, ಉತ್ತರ ಆಫ್ರಿಕಾ, ಮಧ್ಯಪೂರ್ವದ ಭಾಗಗಳು ಈ ಸಂಪೂರ್ಣ ಗ್ರಹಣವನ್ನ ಅನುಭವಿಸಲಿವೆ. ಆದರೆ ಭಾರತದಲ್ಲಿ ಈ ಗ್ರಹಣ ಸಂಪೂರ್ಣವಾಗಿ ಇರೋದಿಲ್ಲ, ಪಾರ್ಶ್ವಗ್ರಹಣವಾಗಿ ಮಾತ್ರ ಕಾಣಿಸಲಿದೆ. 6 ನಿಮಿಷ 23 ಸೆಕೆಂಡುಗಳ ಕಾಲ ಬೆಳಕೇ ಇರೋದಿಲ್ಲ. ಇನ್ನು ಹಳೆಯ ಕಾಲದ ಜನ ಇದನ್ನು ಪ್ರಳಯದ ಮುನ್ಸೂಚನೆ ಅಂತ ಆತಂಕದಿಂದ ಕರೀತಾರೆ, ಹೇಳ್ತಾ ಇದ್ದಾರೆ. ಇನ್ನು ವೈಜ್ಞಾನಿಕವಾಗಿ ಇದನ್ನು ನೈಸರ್ಗಿಕ ಘಟನೆ ಅಂತ ಹೇಳಲಾಗುತ್ತೆ. ಆದರೆ ಜನಮಾನಸದಲ್ಲಿ ಇದು ಭಯದ ಅನಿಸಿಕೆಯನ್ನ ಹುಟ್ಟಿಸಿದೆ. ದೇವಾಲಯಗಳಲ್ಲಿ ಈ ದಿನ ವಿಶೇಷ ಪೂಜೆಗಳು